ನೋಡ್ಬೇಕಿತ್ತು. ಏನ್ರಪ್ಪ ಅಣ್ಣ ಯಾವಾಗ ಹಾಕದಣ್ಣ ನೋಡ್ಬೇಕಿತ್ತು. ಅಯ್ಯೋ, ಎಷ್ಟು ಜನ ಇಲ್ಲೇ ಬರ್ತಾ ಇದಾರೆ ಎಲ್ಲರೂ. ನಾಳೆ ಸಂಜೆ ಬರ್ರಿ, ನಾಳೆ ಸಂಜೆ 6 ಗಂಟೆಗೆ ಶಿವಪ್ಪನಕ್ಕ ಸರ್ಕಲ್ ಸಿಗೋಣ. ಓಕೆ ಓಕೆ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯ. ಬನ್ನಿ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋ ನೋಡಿದ್ರಲ್ಲ, ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾಗ ಈ ವಿಡಿಯೋ ಬಂತು. ಶಿವಮೊಗ್ಗ ಒಂದು ಪೇಜಲ್ಲಿ ಬಂತು. ಇದನ್ನು ನೋಡಿ ಜಾಸ್ತಿ ಟೈಮ್ ಕೂರೋಕ್ಕಾಗಿಲ್ಲ. ಅದಕ್ಕೆ ಪಟ್ಟಂತ ಶಿವಮೊಗ್ಗ ಬಸ್ ಬುಕ್ ಮಾಡಿದೆ. ಪ್ರೈವೇಟ್ ಬಸ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಆದರೂ ಪರವಾಗಿಲ್ಲ ಹೋಗ್ಬರೋಣ ಅಂತ ಬುಕ್ ಮಾಡಿದೆ. ಸೊ ಡೈರೆಕ್ಟ್ ಶಿವಮೊಗ್ಗಕ್ಕೆ ಬೆಳಿಗ್ಗೆ 4:15 ರೀಚ್ ಆಯಿತು ಬಸ್ಸು. ಸೊ ಏನು ಮಾಡಿದೆ, ಅಲ್ಲೇ ಮುಂದ್ಗಡೆ ಲಾಡ್ಜಲ್ಲಿ ರೂಮ್ ಬುಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಬೆಳಿಗ್ಗೆ 9 ಗಂಟೆಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮೊದಲು ನನ್ನ ಶರ್ಟ್ ತಗೊಂಡ್ಬಂದೆ. ಶರ್ಟ್ಗೆ ಐರನ್ ಹಾಕಬೇಕು ಅಂತ, ಯಾಕಂದರೆ ಬ್ಯಾಗಲ್ಲಿ ಇಟ್ಟಿರೋದ್ರಿಂದ ಕ್ರಂಪಲ್ ಆಗಿತ್ತು. ಸೊ ಐರನ್ ಅಂಗಡಿ ಹುಡ್ಕೊಂಡ್ಬಂದು ಅವ್ರಿಗೆ ಶರ್ಟ್ ಕೊಟ್ಟು ಕೂತಿದ್ದಾಗ ಗೋಡೆ ಮೇಲೆ ನೀವು ನೋಡ್ತಾ ಇರ್ಬೋದು, ಎಲ್ಲ ಮಹಾನ್ ವ್ಯಕ್ತಿಗಳ ಫೋಟೋ ಹಾಕಿದ್ದಾರೆ. ಅದನ್ನ ನೋಡ್ತಾ ಆಮೇಲೆ ಡೈರೆಕ್ಟ್ ರೂಮ್ ಹತ್ರ ಹೋದೆ. ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ಟೀ ಕುಡಿದು ದರ್ಶನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ದರ್ಶನ್ ಬರ್ತೀನಿ ಅಂದಿದ್ರು. ಬರ್ತಾರ ಅಂತ ವೆಯ್ಟ್ ಮಾಡ್ತಿರುವಾಗ ನಮ್ಮನ್ನು ಪಿಕ್ ಮಾಡೋದಕ್ಕೆ ನೋಡಿ ಜಡ್ಗಾ ಬಂಡಿ ಬರ್ತಾ ಇದೆ. ಸೊ ಅದರಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ದರ್ಶನ್ ಅವರು ಹುಡ್ಕೊಂಡ್ಬಂದರು. ನಾನು ನಿಂತಿದ್ದ ಜಾಗ ಎಲ್ಲಿ ಅಂತ ಗೊತ್ತಾಗಿಲ್ಲ ದರ್ಶನ್ ಅವರು. ಸೊ ಅವ್ರನ್ನ ಕರೆದೆ. ದರ್ಶನ್ ಬಂದರು. ನೋಡಿ ಇವರೇ ದರ್ಶನ್ ಅಂತ. ಇವರ ಮನೆ ಬಂದು ಯಲವಟ್ಟಿ. ಒಳ್ಳೆ ಹುಡುಗ ಪಾಪ. ಅಂದರೆ ಸುಮಾರು ಒಂದು 3 ವರ್ಷದಿಂದ ನಾನು ಶಿವಮೊಗ್ಗ ಬರ್ತಾ ಇದ್ದೀನಿ. ಪ್ರತಿಯೊಂದು ಶಿವಮೊಗ್ಗದಲ್ಲಿರೋ ಏರಿಯಾನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಶಿವಮೊಗ್ಗ ಒಳ್ಳೊಳ್ಳೆ ಹೋಟೆಲ್ಗಳು, ಆಮೇಲೆ ತಿಂಡಿ, ಒಳ್ಳೊಳ್ಳೆ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ನೋಡಿ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ ಸಿಟಿನ. ತುಂಬ ಚೆನ್ನಾಗಿದೆ. ನನಗೆ ಮಂಗಳೂರು ನೋಡಿದಾಗಾಯಿತು. ಇದೇ ಥರ ನಮ್ಮ ಮಂಗಳೂರಲ್ಲೂ ಇದೇ ಥರ ಡೆಕೋರೇಟ್ ಮಾಡ್ತೇವೆ. ಈ ಮಾಲ್ ಶಿವಮೊಗ್ಗದಲ್ಲಿರೋದು ಶಿವಮೊಗ್ಗ ಮಾಲ್ ಅಂತ. ಸೊ ಸ್ಪಾರ್ ಆಮೇಲೆ ನಿಮ್ಮ ಸಿನಿಮಾ ಇದೆಲ್ಲ ಇರೋದು ಇದೇ ಮಾಲಲ್ಲೇ. ಸೊ ದೂರದಿಂದ ಈ ಮಾಲಿಗೆ ಬರ್ತಾರೆ. ಇಲ್ಲಿ ಸ್ಟ್ಯಾಚು ನೋಡ್ತಿದ್ದೀರಲ್ವಾ, ಇವರು ಶಿವಪ್ಪ ನಾಯಕ ಅಂತ. ಕೆಳದಿ ಶಿವಪ್ಪ ನಾಯಕ ನೀವು ಕೇಳಿರ್ಬೋದು. ಸೊ ಅವ್ರದ್ದೇ ಸ್ಟ್ಯಾಚು ಇದು. ಇವರು ಒಬ್ಬ ಸಮರ್ಥ ಹಾಗೂ ಉತ್ತಮ ಆಡಳಿತಗಾರ. 1645ರಲ್ಲಿ ಇವರು ಸಿಂಹಾಸನಕ್ಕೇರರು. ಸೊ ಬ್ರಿಟಿಷರ ಕೈಯಿಂದ ಈ ನಮ್ಮ ಕರಾವಳಿ ಭಾಗ, ಪಶ್ಚಿಮ ಘಟ್ಟ, ಆಮೇಲೆ ಆ ಕಡೆ ಕೇರಳ, ಇವಾಗ ಕೇರಳದಲ್ಲಿ ಕಾಸರಗೋಡು ಅಂತ ಏನು ಕರೀತಾರೆ, ಅಲ್ಲಿ ತನಕನೂ ಸಾಮ್ರಾಜ್ಯನ ಇವರು ವಶಪಡಿಸಿಕೊಂಡು ಆಳ್ವಿಕೆ ನಡೆಸ್ತಾ ಇದ್ರು. ಇವ್ರ ಕಾಲದಲ್ಲಿ ತುಂಬ ಸಮೃದ್ಧವಾಗಿತ್ತು ಕರ್ನಾಟಕ. ನದಿ ನೋಡ್ತಿದ್ದಾರಲ್ಲ, ಇದು ತುಂಗಾ ನದಿ. ಶಿವಮೊಗ್ಗ ಸಿಟಿ ಒಳಗಡೆನೆ ಇದೆ. ಆಮೇಲೆ ಅಷ್ಟೊತ್ತಿಗೆ ಹಸಿವಾಯಿತು. ಅದಕ್ಕೆ ನಾನು ಮತ್ತು ದರ್ಶನ್ ಕುರುಕ್ ತಿಂಡಿ ಮನೆ ಹೋಳಿಗೆ ಅಂತ ಒಂದು ಔಟ್ಲೆಟ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಓಪನ್ ಕಿಚನ್ ಇದೆ, ತುಂಬ ನೀಟಾಗಿದೆ. ಆಮೇಲೆ ಎಲ್ಲ ಸಿಹಿ ತಿಂಡಿ, ಆಮೇಲೆ ಕುರುಕ್ ತಿಂಡಿ ಎಲ್ಲ, ಹೋಳಿಗೆ ಎಲ್ಲ ಬಿಸಿಯಾಗಿ ಪ್ಯಾಕ್ ಮಾಡಿ ಕೊಡ್ತಿದ್ದಾರೆ. ಅದು ಅಲ್ಲದೆ ಅಲ್ಲೇ ತಿನ್ನೋದಕ್ಕೆ ಕೊಡ್ತಿದ್ದಾರೆ. ನಾವು ತಗೊಂಡ್ವಿ, ನಾನು ಮತ್ತು ದರ್ಶನ್ ಗುಲ್ಕನ್ ಹೋಳಿಗೆ, ಇನ್ನೊಂದು ಖರ್ಜೂರ ಹೋಳಿಗೆ ಅಂತ ತಗೊಂಡ್ವಿ. ಬೇರೆ ಹೋಳಿಗೆ ಟ್ರೈ ಮಾಡಿದ್ವಿ ನಾನು ಆಲ್ರೆಡಿ ಮಂಗಳೂರಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಫ್ರೆಶ್ ಆಗಿ ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ಅಫೋರ್ಡೆಬಲ್ ಆಗಿದೆ. ನಾನು ತುಪ್ಪ ಹಾಕಿ ತಗೊಂಡೆ. ದರ್ಶನ್ ಅವರು ತುಪ್ಪ ಬೇಡ ಅಂದರು. ಇದು ಗುಲ್ಕನ್ ಹೋಳಿಗೆ. ದರ್ಶನ್ ಅವ್ರ ಕೈಯಲ್ಲಿರೋದು ಖರ್ಜೂರ ಹೋಳಿಗೆ. ಟ್ರೈ ಮಾಡೋಣ. ದರ್ಶನ್ ಅವ್ರು ಮೊದಲು ಟ್ರೈ ಮಾಡ್ತಾರೆ, ಯಾಕಂದರೆ ನನ್ನ ಕೈಯಲ್ಲಿ ಒಂದು ಹೋಳಿಗಿದೆ, ಫೋನ್ ಇದೆ. ಸೊ ದರ್ಶನ್ ಟ್ರೈ ಮಾಡಿದ್ರು, ಖರ್ಜೂರ ಹೋಳಿಗೆ ಚೆನ್ನಾಗಿದೆ ಅಂದರು. ಇವಾಗ ನಾನು ಟ್ರೈ ಮಾಡ್ತೀನಿ. ತುಂಬ ಬಿಸಿ ಇದೆ. ಇವಾಗ ನೋಡಿ, ಇದು ಗುಲ್ಕನ್ ಹೋಳಿಗೆ. ಗುಲ್ಕನ್ ನಿಮ್ಗೆ ಗೊತ್ತಿರ್ಬೋದು, ಸ್ವೀಟ್ ಬೀಡ ಒಳಗಡೆ ಹಾಕಿರ್ತಾರೆ ಗುಲ್ಕನ್. ಅದಾದಮೇಲೆ ಖರ್ಜೂರ ಹೋಳಿಗೆ ಟ್ರೈ ಮಾಡ್ತೀನಿ ಅಂತ ಅಂದೆ. ನನಗೆ ಗುಲ್ಕನ್ಗಿಂತ ಖರ್ಜೂರ ಹೋಳಿಗೆ ಲೈಕ್ ಆಯಿತು. ನೋಡಿ ಇವ್ರ ಮೆನು ನೋಡಿ, ನೀವು ಬೇಕಾದರೆ ಪಾಸ್ ಮಾಡಿ ನೋಡ್ಬೋದು ರೇಟ್ ನೋಡಬೇಕು ಅಂದರೆ. ಅದಾದಮೇಲೆ ಡೈರೆಕ್ಟ್ ದರ್ಶನ್ ಅಂದರು, ಇಲ್ಲೊಂದು ಧರ್ಮಸಭೆ ನಡೀತಾ ಇದೆ ಸ್ವಾಮೀಜಿಗಳದ್ದು, ಅಲ್ಲಿಗೊಂದ್ಸಲ ಭೇಟಿ ಕೊಟ್ಟು ಬರೋಣ, ಹಾಗೆ ಅಲ್ಲಿ ಅನ್ನದಾನನೂ ಇದೆ. ಸೊ ಬೇಕಾದ್ರೆ ಅಲ್ಲೇ ಊಟ ಮಾಡ್ಬೋದು ಅಂದರು. ಆಯಿತು, ನೋಡೋಣ, ಹೆಂಗಿದ್ರು ಬಂದಿದ್ದೀವಿ ಇಲ್ಲಿ ತನಕ, ನೋಡಿಬಿಟ್ಟು ಹೋಗೋಣ ಅಂತ ನಾನು ಮತ್ತು ದರ್ಶನ್ ಬಂದ್ವಿ. ಸೊ ಪ್ರವಚನ ನಡೀತಾ ಇತ್ತು.
ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ರು. ಒಂದು ಅರ್ಧದಷ್ಟು ಜನ ಊಟಕ್ಕೆ ಲೈನ್ ನಿಂತಿದ್ರು. ಅದಕ್ಕೆ ನಾನಂದರೆ ಸ್ವಲ್ಪ ಹೊತ್ತು ಕೂರೋಣ, ಯಾಕಂದರೆ ಅಷ್ಟೊಂದು ರಶ್ ಇದೆಯಲ್ವಾ, ಸೊ ಇವಾಗಲೇ ಹೋಗೋದು ಬೇಡ ಅಂತ. ಆಯಿತು ಸರಿ ಅಂದರು. ನಾವೇನು ಮಾಡಿದ್ವಿ, ಕೂತಿದ್ವಿ. ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡೋಣ ಅಂತ ಹೋದಾಗ ನಮಗೆ ರಶ್ ನೋಡಿನೇ ತಲೆ ತಿರ್ಗೋಯ್ತು. ನೋಡಿ, ನೀವೇ ನೋಡಿ, ಇಷ್ಟೊಂದು ರಶ್. ಅದು ಅಲ್ಲದೆ ಇನ್ನೂ ಅಲ್ಲಿ ಊಟಕ್ಕೆ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಸೊ ನಮಗೆ ಊಟ ಮಾಡೋ ಭಾಗ್ಯ ಇರಲಿಲ್ಲ ಅಂತ ಅಂದ್ಕೊಂಡು ಮತ್ತೆ ರಿಟರ್ನ್ ಹೋಗೋಣ ಅಂತ ಇವ್ರ ಹತ್ರ, ದರ್ಶನ್ ಹತ್ರ ಕೇಳಿದ್ವಿ. ದರ್ಶನ್ ಅಂದರು, ಸರ್ ಇಲ್ಲಿ ನಿಂತರೆ ಸಂಜೆ ತನಕ ಊಟ ಆಗಲ್ಲ, ನಾವು ಹೋಗೋದೇ ಬೆಟರ್ ಅಂದರು. ಸೊ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾನು ಮತ್ತು ದರ್ಶನ್ ಇಲ್ಲಿ ಧರ್ಮಸಭೆಗೆ ಬಂದಿದ್ವಿ. ನಿಮಗೆ ತೋರಿಸಿದ್ವಲ್ಲ ಧರ್ಮಸಭೆ, ಅಲ್ಲಿ ಊಟದ ಕಡೆ ರಶ್ ನೋಡಿ ಬೇಡ ಅಂತ ಹೋಗ್ತಾ ಇದ್ದೀವಿ ರಿಟರ್ನ್. ಹೊರಗಡೆ ಎಲ್ಲಾದರೂ ಊಟ ಮಾಡೋಣ ಅಂತ. ದರ್ಶನ್ ಅವರು ಪ್ಯೂರ್ ವೆಜ್, ಅವ್ರು ವೆಜಿಟೇರಿಯನ್ ಅವರು. ಸೊ ಎಲ್ಲಾದರೂ ಒಳ್ಳೆ ರೊಟ್ಟಿ ಊಟ, ಶಿವಮೊಗ್ಗ ಸ್ಪೆಷಲ್ ಊಟ ಮಾಡಿ ಹೋಗೋಣ ಅಂತ ಇದ್ದೀವಿ. ಸರಿ ಅಲ್ಲ ದರ್ಶನ್? ಓಕೆ. ಮತ್ತೆ ಸಂಜೆ 6:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದ್ವಿ. ಆವಾಗ ಅಮೀರ್ ಅಹಮದ್ ಸರ್ಕಲ್ ಹತ್ರನೇ ಗಣೇಶ ಬರ್ತಾಯಿತ್ತು. ಸೊ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿಂದ ಡೈರೆಕ್ಟ್ ಶಿವಪ್ಪ ನಾಯಕ್ ಸರ್ಕಲ್ ಹತ್ರ ಹೋಗೋಣ ಅಂತ ದರ್ಶನ್ ಹತ್ರ ಹೇಳಿದೆ. ಅದೇ ಆ ವಿಡಿಯೋದಲ್ಲಿ ನೋಡಿದ್ರಲ್ವ. ಸೊ 7 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ಶಿವಪ್ಪ ನಾಯಕ್ ಸರ್ಕಲಲ್ಲಿ ಆ ಮಹಾದ್ವಾರ ಸ್ಥಾಪನೆ ಆಲ್ರೆಡಿ ಮಾಡಿದ್ರು, ನೀವು ನೋಡಬೇಕು ಅದನ್ನು. ಯಾಕಂದರೆ ಈ ಹಬ್ಬ ಇದೆಲ್ಲ ಬಂದಾಗ ಈ ಹುಡುಗರು ಆಲ್ರೆಡಿ ಕೆಲಸಕ್ಕೆ ಹೋಗಿ ಬಂದಿರ್ತಾರೆ. ಅದಾದಮೇಲೆ ಸಂಜೆಯಿಂದ ನೈಟ್ ಮಧ್ಯರಾತ್ರಿ ಅದು 2 ಗಂಟೆ ಆದರೂ ಆಯಿತು, 3 ಗಂಟೆ ಆದರೂ ಆಯಿತು, ಅಷ್ಟೊತ್ತು ನಿಂತು ಕೆಲಸ ಮಾಡಿ ನಿದ್ದೆಗೆಟ್ಟು ಮತ್ತೆ ನೆಕ್ಸ್ಟ್ ಡೇ ಡ್ಯೂಟಿಗೆ ಹೋಗ್ತಾರೆ. ಸೊ ನಮ್ಮ ಹುಡುಗರ ಕೆಲಸ ಈ ಥರ ಎಲ್ಲರೂ ಒಟ್ಟಾಗಿ ಒಂದು ಸಂಘಟನೆ ಆಗಿ ಕೆಲಸ ಮಾಡೋದೇ ಒಂದು ಚಂದ. ಆಮೇಲೆ ಈ ಹಬ್ಬ ಹರಿದಿನಗಳಂದರೆ ಎಲ್ಲರೂ ಈ ಊರವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರುವಂಥ ಒಂದು ದಿನ. ಈ ಪರ್ಚೇಸು, ಈ ಹೂವು, ಹಣ್ಣು, ತರಕಾರಿ, ಆಮೇಲೆ ಈ ಮನೆ ಎಲ್ಲ ಡೆಕೋರೇಟ್ ಮಾಡೋದು, ಆಮೇಲೆ ತಿಂಡಿ, ಈ ಬೇರೆ ಬೇರೆ ಸ್ವೀಟ್ಸು ಇದನ್ನೆಲ್ಲ ಪರ್ಚೇಸ್ ಮಾಡೋದು, ಹಂಚೋದು, ಇದೆಲ್ಲ ಒಂಥರ ಖುಷಿ ಅಲ್ವಾ. ನಮ್ಮ ಹಿಂದೂಗಳ ಹಬ್ಬನೇ ಈ ಥರ ಆಚರಣೆನೇ ಒಂದು ನೋಡೋದಕ್ಕೆ ಚೆಂದ. ಅದು ಅಲ್ಲದೆ ಬೇರೆ ಬೇರೆ ಊರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ
ಶಿವಮೊಗ್ಗಕ್ಕೆ ಬಂದಿರೋದು. ಫಸ್ಟ್ ಟೈಮ್ ಇಲ್ಲಿ ಗಣೇಶ ನೋಡ್ತಿರೋದು. ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ಮಹಾದ್ವಾರ ನೀವು ನೋಡ್ತಾ ಇರ್ಬೋದು. ಇದನ್ನು ಕಮ್ಮಿ ಕೆಲಸ ಅಲ್ಲ, ಇದಕ್ಕೆ ಕೆಲಸ ತುಂಬ ಕಷ್ಟಪಟ್ಟಿರ್ತಾರೆ, ತುಂಬ ಶ್ರಮ ಇದ್ರ ಹಿಂದೆ ಇರುತ್ತೆ. ಅದಾದಮೇಲೆ ಈ ಬಂಟಿಂಗ್ಸ್ ಅಂತ ಹೇಳ್ತೀವಿ ನೋಡಿ, ಕಟ್ಟಿರೋದು ನೋಡಿ, ಈ ಬಿಲ್ಡಿಂಗಿಂದ ಆ ಕಡೆ, ಆ ಬಿಲ್ಡಿಂಗಿಂದ ಈ ಕಡೆ. ಇದು ಎಷ್ಟು ದಿನ ತಗೊಂಡಿದ್ದಾರೆ ಅಂತ ನನಗಂತೂ ಗೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಿಮ್ಗೇನಾದರೂ ಯಾರಾದರೂ ಈ ವಿಡಿಯೋ ಶಿವಮೊಗ್ಗದವ್ರು ನೋಡ್ತಾ ಇದ್ರೆ ಜಸ್ಟ್ ಒಂದು ಕಮೆಂಟ್ ಮಾಡಿ. ಆಮೇಲೆ ಕರೆಕ್ಟ್ ನಾನು ಹೇಳೋ ವಿಚಾರದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಅದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಆಮೇಲೆ ಈ ಏರಿಯಾದಲ್ಲಿ ಇರೋ ಸಂಘಟನೆಗಳ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಏರಿಯಾ ಮತ್ತು ನಿಮ್ಮ ಸಂಘಟನೆ ಹೆಸರೊಂದು ಕಮೆಂಟ್ ಮಾಡಿ. ಯಾಕಂದರೆ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಲ್ಲ. ನನ್ನಿಂದ ಎಷ್ಟು ಸಾಧ್ಯ ಆಗಿದೆ ಅಷ್ಟು ಕಲೆಕ್ಟ್ ಮಾಡಿದ್ದೀನಿ. ಸೊ ಸಾಧ್ಯ ಆದಷ್ಟು ಎಲ್ಲೆಲ್ಲ ಗಣಪತಿ ಕೂರಿಸಿದ್ದಾರೆ ಅದನ್ನೆಲ್ಲ ನೋಡೋದಕ್ಕೆ ಟ್ರೈ ಮಾಡಿದ್ದೀನಿ. ನನಗೆ ದರ್ಶನ್ ಅವರು ತುಂಬ ಹೆಲ್ಪ್ ಮಾಡಿದ್ರು. ಪಾಪ ಯಾವತ್ತು ಅವರು ಬೇಗ ಹೋಗ್ತಾರೆ ಮನೆಗೆ, ಬಟ್ ಇವತ್ತು ನನಗೋಸ್ಕರ 8 ಗಂಟೆ ತನಕ ನಿಂತು ಪ್ರತಿಯೊಂದು ಗಣೇಶ ಎಲ್ಲೆಲ್ಲಿ ಕೂರಿಸಿದ್ದಾರೆ ಅದನ್ನೆಲ್ಲ ತೋರಿಸಿ ಆಮೇಲೆ ಅವರು ಮನೆಗೆ ಹೋದರು. ತುಂಬ ಒಳ್ಳೆ ಹುಡುಗ. ಸೊ ನಾವು ಇದೇ ರೋಡಲ್ಲಿ, ಇದು ಮಾರ್ಕೆಟ್ ರೋಡು, ಗಾಂಧಿ ಬಜಾರ್, ಇದೇ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಮುಂದೆ ಮತ್ತೆ ಇನ್ನೊಂದು ಗಣೇಶ ಕೂರಿಸಿದ್ರು. ಸೊ ನೀವು ಇವಾಗ ಹುಡುಗರು ಡ್ಯಾನ್ಸ್ ನೋಡ್ಬೋದು. ಇವಾಗ ಅಂದರೆ ಇದನ್ನು ನೋಡೋದೇ ಒಂದು ಚಂದ ಅಲ್ಲ, ಅವ್ರ ಜೊತೆ ಸೇರಿ ಕುಣಿಯೋದು ಅಂದರೆ ಇನ್ನೂ ಮಜವಾಗಿರುತ್ತೆ. ಇಲ್ಲಿಂದ ಮತ್ತೆ ಇನ್ನೊಂದು ಗಣೇಶ ಕೂರಿಸಿದ್ದಾರೆ ಅಂದರು. ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನೋಡೋಣ, ಇವಾಗ ಮುಂದ್ಗಡೆ ಕಾಣ್ತಾ ಇದೆ ಗಣೇಶ ಕೂರಿಸಿರೋ ಜಾಗ ಮತ್ತು ಆ ಒಂದು ದೊಡ್ಡ ಬಿಲ್ಡಿಂಗ್, ಒಂದು ದೇವಸ್ಥಾನ. ಅದು ಏನು ಅಂತ ನನಗೂ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಸೊ ನಿಲ್ಲಿಸಿದ ತಕ್ಷಣ ಅವ್ರು ಪಾರ್ಕ್ ಮಾಡೋಕ್ಕೆ ಹೋದು ನಾನು ವಿಡಿಯೋ ತೆಗಿತಾ ಇದ್ದೀನಿ. ಈ ದ್ವಾರನೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಇದು ಒಳಗಡೆ ಕೂರಿಸಿರೋ ಗಣೇಶ ಅದ್ಭುತವಾಗಿದೆ. ಪೂಜೆ ನಡೀತಾ ಇತ್ತು. ನಿಮಗೆ ಸಮಯ ಇದ್ದರೆ ಮಂಗಳೂರು ಗಣೇಶನೂ ನೀವು ಒಂದ್ಸಲ ನೋಡಬೇಕು. ಮಂಗಳೂರು ಗಣೇಶೋತ್ಸವ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಸೊ ಶಿವಮೊಗ್ಗದಲ್ಲೂ ಅಷ್ಟೇ ಇಷ್ಟೊಂದು ಗ್ರ್ಯಾಂಡ್ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದಾದಮೇಲೆ ಹಿಂದೂ ಮಹಾಸಭಾ ದ್ವಾರ ಅಂತ ಹಾಕಿದ್ದಾರಲ್ವ, ಅಲ್ಲಿಗೆ ಬಂದ್ವಿ. ನೋಡಿ, ಇಲ್ಲೊಂದು ಪುಟ್ಟ ಗಣೇಶ. ದೇವಸ್ಥಾನಕ್ಕೆ ಸುತ್ತ ಬಂದು ಕೈ ಮುಗಿದು ಗಣೇಶನಿಗೆ ನಮಸ್ಕಾರ ಹಾಕಿ ಮತ್ತೆ ಮುಂದೆ ಹೋಗ್ತಿರುವಾಗ ಇನ್ನೊಂದು ಗಣೇಶ ಮೆರವಣಿಗೆ ಬರ್ತಾ ಇದೆ. ಕೊನೆಗೆ ಆನ್ ದಿ ವೇ ರೂಮ್ಗೆ ಹೋಗೋಣ ಅಂತ ಅಂದೆ. ಅವರು ನನ್ನನ್ನು ರೂಮಿಗೆ ಬಿಟ್ಟು ಅವ್ರ ಮನೆಗೆ ಹೋದರು. ಸೊ 11:15 ಬಸ್ ಸಿಕ್ತು ನನಗೆ. ಇದು ಪ್ರೈವೇಟ್ ಬಸ್ಸೇ. 11:15 ಬಸ್ ಬುಕ್ ಮಾಡಿದ್ದೆ. ಬಟ್ ಬಸ್ ಅವರು ಬಂದಿರೋದು 11:50 ಆಗಿದೆ. ಬಸ್ಸಲ್ಲಿ ಕೂತ್ಕೊಂಡು ಡೈರೆಕ್ಟು ಮಂಗಳೂರು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.